ಬಸವ ಪ್ರೇಮ ಮೊದಲ 35,000 ರೂಪಾಯಿ ಸಾಲ ತಗೊಂಡಾಳ. ಈಗ ಮತ್ತೆ ಸಾಲ ಬೇಡಾಕತ್ತಾಳ ಗುಂಪ್ನ್ಯಾಗ. ತಗೊಳ್ಳೋದು ಭಾಳ ಸುಲಭ ಐತ್ವಾ, ಮತ್ತು ತುಂಬೋದು ಜಡ ಐತಿ ನೋಡುವ. ಮತ್ತು ಎಲ್ಲರೂ ಮಾತಾಡ್ಕೊರಿ, ಮಾತಾಡ್ಕೊಂಡು ಕೊಡೋದು ಬಿಡೋದು ವಿಚಾರ ಮಾಡ್ರಿ. ಯಾಕ ನಾನು ತಿಂಗಳ ಬಡ್ಡಿ ಕಟ್ಕೊಂತ ಬಂದಿಲ್ಲನ? ವರ್ಷ ದಿನ ಆತು. ತಿಂಗಳ 1ನೇ ತಾರೀಕಿಗೆ ಉಳಿತಾಯ ಕೂಡ ಸಾಲದ ಬಡ್ಡಿ ಕಟ್ಕೊಂತ ಬಂದೇನಿ. ಮತ್ತು ಈಗೂ ಅದ್ರ ಕೂಡ ಈಗೂ ಕಟ್ಕೊಂತ ಹೋಕೆ ನಾನು. ಹೌದು, ಮೊದ್ಲಿನ ಸಾಲದ ಬಡ್ಡಿ ಈಗಿನ ಸಾಲದ ಬಡ್ಡಿ ಎರಡೂ ಭಾಳ ಅಕ್ಕವ ನೋಡು. ಈಗ ನಿನಗೆ ತಕ್ಕೊಳ್ಳೋವಾಗ ಭಾಳ ಸುಲಭ ಅನ್ನಿಸ್ತತಿ ನೋಡು. ಮುಂದೆ ತಿಂಗಳ ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ನಿನ್ನ ಎಲ್ಲರೂ ಕಾಗಿನೆತ್ತಿ ಗೂಗಿ ಬಡ್ದಂಗೆ ಮಾಡ್ತಾರ. ಮತ್ತು ನೋಡು. ಅಲ್ಲ, ಮೊನ್ನೆರ ಸಾವಕ್ಕಗ 3 ತಿಂಗಳಿಂದ 20,000 ರೂಪಾಯಿ ತೆಗಿಸಿ ಕೊಟ್ಟೇವಿ. ಈಗ ಮತ್ತೆ ಇವ್ರು ಬಂದು ದ್ಯಾಮವ್ವ ನನಗೂ ಈಗ 50,000 ರೂಪಾಯಿ ಕೊಡ್ರಿ ಅಂತ ಕೇಳಾಕತ್ತಾಳ. ಅಲ್ಲ, ಇರೋದರ ಏಟ್ ಆಕತಿ ಅದು? ತಿಂಗಳ ನಾವು ತುಂಬಿದ್ದು ಯಾರು ಅಸಲು ಕಟ್ಟಿಲ್ಲ, ಎಲ್ಲರೂ ತಿಂಗಳ ಬಡ್ಡಿ ಕಟ್ಕೊಂತ ಹೊಂಟಾರ. ದ್ಯಾಮವ್ವ ಹೋದ ವರ್ಷನ 35,000 ರೂಪಾಯಿ ತಗೊಂಡಿದ್ಲು. ಮತ್ತು ಈಕಿ ಶಾನವನು 20,000 ತಗೊಂಡಾಳ. ಸಾವಕ್ಕೂ 20,000 ತಗೊಂಡ್ರೆ ಎಲ್ಲ ನಾವು ತುಂಬಿದ ರೊಕ್ಕೆಲ್ಲ ಹೊರಗೆ ಐತಿ. ಇವ್ರಿಗೆ ಸಾಲನ ಮತ್ತೆ ಹೊಳ್ಳಿ ಎಲ್ಲಿ ತೆಗೆದು ಕೊಡೋದು? ನೋಡ್ಯಾಕ ಪಾಸ್ಬುಕ್ನ ಬ್ಯಾಂಕಿಗೆ ಹೋಗಿ ಪ್ರತಿನಿಧಿ 1-2 ಅವ್ರನ್ನ ಕಳಿಸಿ ಚೆಕ್ ಮಾಡಿಸಿ ಅಲ್ಲೇ ಅವ್ರು ಸಹಿ ಮಾಡಿಸಿ ಇದ್ದಟ್ಟು ರೊಕ್ಕ ಬರೋದು ಕೊಡವಲ್ರಾಕ. ಇದೊಂದು ಸರಿ ಕೊಡ್ರಿ, ಪಾಪ ಭಾಳ ತ್ರಾಸ ಐತೆ ನಾಕತ್ತಾಳ, ತುಂಬ್ಕೊಂತ ಹೋಗೋಳಾಕ.